ಯೇಸುವಿನ ಮುಂದೆ ಬಂದು ತಲೆಬಾಗಿ, ಸ್ವಾಮಿ, ತಾವು ಮನಸ್ಸು ಮಾಡಿದರೆ ನನ್ನನ್ನ ಗುಣ ಮಾಡಬಲ್ಲಿರಿ ಎಂದು ಬೇಡಿಕೊಂಡನು. ಮತ್ತಾಯನು ಬರೆದಂತ ಶುಭ ಸಂದೇಶ 8ನೇ ಅಧ್ಯಾಯ 2ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಕ್ರಿಸ್ತೇಸುವಿನಲ್ಲಿ ನನ್ನೊಲವಿನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ನನ್ನೊಲವಿನ ಪ್ರೀತಿಯ ಸ್ನೇಹಿತರೆ, ಕುಷ್ಠರೋಗಿಯೊಬ್ಬ ಯೇಸು ಪ್ರಭುವಿನ ಬಳಿ ಬಂದು ಪ್ರಭುವನ್ನ ಒತ್ತಾಯಿಸಲಿಲ್ಲ. ಬದಲಾಗಿ, ಪ್ರಭು ಯೇಸುವೆ, ನೀವು ಮನಸ್ಸು ಮಾಡಿದರೆ ಎಂದು ಪ್ರಭುವಿನ ಚಿತ್ತಕ್ಕೆ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟನು. ಪ್ರಿಯರೇ, ಇಂದು ನಮ್ಮ ಪ್ರಾರ್ಥನೆಗಳು ಕೂಡ ದೇವರಿಗೆ ನಾವು ಕೊಡುವ ಬೇಡಿಕೆಗಳ ಪಟ್ಟಿಯಾಗದೆ ದೈವ ಚಿತ್ತಕ್ಕೆ ಶರಣಾಗುವ ಹಂಬಲವಾಗಲಿ. ಪ್ರಾರ್ಥಿಸೋಣ. ಲೂಕನು ಬರೆದಂತ ಶುಭ ಸಂದೇಶ 1ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ನಾವು ಓದುವ ಪ್ರಕಾರ, ಇಗೋ ನಾನು ದೇವರ ಸೇವಕಿ, ದೇವರ ಚಿತ್ತದಂತೆ ನನಗಾಗಲಿ ಎಂದು ಯೇಸುವಿನ ತಾಯಿ ಮಾತೆ ಮರಿಯಮ್ಮನವರು ನುಡಿದಂತೆ ಇಂದು ನಾವು ಕೂಡ, ಪ್ರಭುವೇ, ಇಗೋ ನಾವು ನಿಮ್ಮ ಸೇವಕರು, ನಿಮ್ಮ ಮುಂದೆ ಬಂದು ತಲೆಬಾಗಿ ಪ್ರಾರ್ಥಿಸುವಾಗ, ಪ್ರಭುವೇ, ನಮ್ಮನ್ನ ಕನಿಕರಿಸಿ ನಿಮ್ಮ ಸೇವಕರಾದ ನಮ್ಮನ್ನ ಆಶೀರ್ವದಿಸಿರಿ, ನಿಮ್ಮ ಕೃಪಾವರ ಪ್ರಸಾದ ಎಂದೆಂದೂ ನಮ್ಮ ತಲೆ ತಾಕಲಿ ಎಂದು ನಾವೆಲ್ಲರೂ ಒಗ್ಗೂಡಿ ಕರ್ತನನ್ನ ಪ್ರಾರ್ಥಿಸೋಣವೇ. ಜಯ ಯೇಸು ಕ್ರಿಸ್ತ. ಆಮೆನ್.